ಎಲ್ಲರಿಗೂ ನಮಸ್ಕಾರ. ಎಲ್ಲ ನನ್ನ ಆತ್ಮೀಯ ಶಿಕ್ಷಕ ಬಂಧುಗಳೇ, ಬಹುಶಃ ಇವತ್ತಿನ ದಿವಸ ನನಗನ್ಸುತ್ತೆ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥ ದಿವಸ ಅನಿಸುತ್ತೆ. ಕಾರಣ ಏನಂತಂದ್ರೆ, ಒಬ್ಬ ಸಂಘಟನಾ ಚತುರ, ಅಷ್ಟೇ ಸೇವಾ ಮನೋಭಾವನೆ ಇರ್ತಕ್ಕಂಥ ಶಿಕ್ಷಕ, ಯುವಕ, ಎಲ್ಲದಕ್ಕಿಂತ ಹೆಚ್ಚಾಗಿ ಜಾತ್ಯತೀತ ಮನೋಭಾವನೆಯನ್ನು ಹೊಂದಿರತಕ್ಕಂಥ ಒಬ್ಬ ವಿಶಾಲ ಹೃದಯಿ ಶಿಕ್ಷಕನಿಗೆ ಇವತ್ತಿನ ದಿವಸ ಈ ವರ್ಷ 2025 ಮತ್ತು 26ನೇ ಸಾಲಿನ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂದಿರ್ತಕ್ಕಂಥ ಒಂದು ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ನಾನು ರಾಜಕೀಯ ಮಾತಾಡೋಕೆ ಹೋಗೋದಿಲ್ಲ. ಶಿಕ್ಷಕರು ಎಂದರೆ ಬುದ್ಧಿವಂತರು ಅಂತ. ಆ ಬುದ್ಧಿವಂತರ ಒಂದು ಸಂಘಟನೆಗೆ ನಾಯಕತ್ವವನ್ನು ವಹಿಸ್ತಕ್ಕಂಥದ್ದು ಅಷ್ಟೊಂದು ಸುಲಭವಾಗಿರ್ತಕ್ಕಂಥ ಮಾತಲ್ಲ. ಆಗಿಂದಾಗೆ ತೂಕ ಹಾಕ್ಬಿಡ್ತಾರೆ. ತೂಕ ಹಾಕಿ ತೀರ್ಮಾನ ತಗೊಳ್ತಕ್ಕಂಥ ಸಾಮರ್ಥ್ಯ ಶಿಕ್ಷಕ ಬಂಧುಗಳಿಗೆ ಇರ್ತಕ್ಕಂಥದ್ದು. ಅಂಥದ್ರಲ್ಲಿ ಮುಳಬಾಗಿಲು ತಾಲೂಕು ಬಂದ ಕೇವಲ 2 ವರ್ಷದಲ್ಲಿ, ಆ ಸಂದರ್ಭದಲ್ಲಿ ನಾನು ಇದ್ದೆ. ನೌಕರರ ಸಂಘಕ್ಕೆ ಅವಿರೋಧವಾಗಿ ಪ್ರತಿನಿಧಿಯಾಗಿ ಆಯ್ಕೆ ಆಗ್ತಾರೆ. ತದನಂತರ ಉರ್ದು ಶಿಕ್ಷಕರ ಸಂಘದ ಅಧ್ಯಕ್ಷರಾಗ್ತಾರೆ. ಈಗ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಅವರು ಜಿಲ್ಲಾ ಉತ್ತಮ ಶಿಕ್ಷಕ ಮಾತ್ರನೇ ಅಲ್ಲ, ಒಳ್ಳೆ ಸ್ನೇಹಿತ, ಒಳ್ಳೆ ಸಂಘಟನಾ ಚತುರ, ಒಳ್ಳೆ ಸೇವಾ ಮನೋಭಾವನೆಯನ್ನು ಹೊಂದಿರತಕ್ಕಂಥವ್ರು. ಹಾಗೆಯೇ ನನಗೆ ಈಗ ಗೊತ್ತಾಯ್ತು, ಅವ್ರ ತಂದೆ ತಾಯಿಗೆ ಒಳ್ಳೆ ಮಗ ಆಗಿದ್ದಾರೆ, ಅವರ ತಮ್ಮನಿಗೆ ಒಳ್ಳೆ ಅಣ್ಣ ಆಗಿದ್ದಾರೆ, ಅವ್ರ ಭಾವನಿಗೆ ಒಳ್ಳೆ ಭಾವ ಆಗಿದ್ದಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಶ್ರೀಮತಿಯವರಿಗೆ ಒಳ್ಳೆ ಗಂಡ ಆಗಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ಅನ್ಯೂನ್ಯತೆ ಅವ್ರು ಇರ್ತಕ್ಕಂಥ ಈ ಒಂದು ಸೀನ್ ನಮ್ಗೆ ಇದು ಬಹಳ ಸಂತೋಷ. ಸರ್, ನಾವು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಮಳೆಯ ಸುರಿಯೇ, ಕಲ್ಲು ಸಕ್ಕರೆ ಹಾಗೂ ದೀನ ತಿರುಪನವರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬತಕ್ಕಂಥ DVGಯ ಒಂದು ಕವನ, ಒಂದು ಕಗ್ಗ ಈ ಸಂದರ್ಭದಲ್ಲಿ ನನಗೆ ನೆನಪು ಬರ್ತಾ ಇದೆ. ಆ DVGಯ ಆ ಕಗ್ಗಕ್ಕೆ ಇಟ್ಟ ಹೆಸರೇ ನಮ್ಮ ಫೈಜುಲ್ಲಾ ಅವರು. ಹಾಗಾಗಿ ಅವರ ಸ್ನೇಹಿತರು ಅಷ್ಟೇ ಒಳ್ಳೆ ಸೌಮ್ಯ ಸ್ವಭಾವದ ವ್ಯಕ್ತಿಗಳು. ಮಾತು ಕೊಟ್ರೆ ಆ ಮಾತಿಗೆ ಭದ್ರಾಗಿರ್ತಕ್ಕಂಥವ್ರು. ಹಾಗಾಗಿ ಅವ್ರಿಗೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಶುಭವನ್ನು ಹಾರೈಸುತ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ರಾಜ್ಯ ಪ್ರಶಸ್ತಿ ಬರಲಿ, ಇದಕ್ಕಿಂತ ಒಳ್ಳೆ ಪಾರ್ಟಿ ಕೊಡ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಆಶಿಸಿ ಈ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.